ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗೌಡ. ನಾನು ಇವತ್ತು ಕಜ್ಜೆಕಾಯಿ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿದೆ. ಕಜ್ಜೆಕಾಯಿಗೆ ಏನೇನು ಬೇಕೋ ತೋರಿಸ್ತೀನಿ, ಬನ್ನಿ ಫಸ್ಟ್ ನೋಡ್ಕೊಬಿಡೋಣ. ಅದಕ್ಕೆ ನಾನು 2 ಕಪ್ ಮೈದಾ ಹಿಟ್ಟು ತಗೊಂಡಿದ್ದೀನಿ. 1/4 ಕಪ್ಪು ಹುರುಗಡ್ಲೆ, ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ತುರಿದಿರೋದು, ಸ್ವಲ್ಪ ತುಪ್ಪ, ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ, ಸ್ವಲ್ಪ ಏಲಕ್ಕಿ ಪೌಡ್ರ್ ತಗೊಂಡಿದ್ದೀನಿ. ಫಸ್ಟ್ ಹುರುಗಡ್ಲೆ ಬೆಲ್ಲ ಮಿಕ್ಸಿ ಜಾರ್ದಾಗ ಹಾಕ್ಬಿಟ್ಟು ಅದು ಚೆನ್ನಾಗಿ ಪುಡಿ ಮಾಡ್ಕೊಬಿಡೋಣ. ಪುಡಿ ಎಲ್ಲ ಚೆನ್ನಾಗಿ ಆದ್ಮೇಲೆ ಎಲ್ಲ ಒಂದು ಬೇಸನ್ಗೆ ಹಾಕ್ಕೊತಾ ಇದ್ದೀನಿ. ಬೇಸನ್ಗೆ ಹಾಕೊಂಡ್ಮೇಲೆ ಅದರಲ್ಲಿ ಸ್ವಲ್ಪ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀವಲ್ಲ ಅದು ಹಾಕ್ಕೊಬಿಡೋಣ. ಅದು ಹಾಕೊಂಡ್ಮೇಲೆ ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಇರುತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಕಲಸಾದ್ಮೇಲೆ ಮತ್ತೆ ತುಪ್ಪ ಇರುತ್ತಲ್ಲ, ತುಪ್ಪ ನಾನು ಬಿಸಿ ಮಾಡಿ ತಣ್ಣಗೆ ಮಾಡ್ಕೊಂಡಿದ್ದೀನಿ. ಆ ತುಪ್ಪ ಹಾಕಿ ಚೆನ್ನಾಗಿ ಕೈಯಲ್ಲಿ ಕಲಿಸ್ಬೇಕು, ಅವಾಗ ಚೆನ್ನಾಗಿರುತ್ತೆ. ತುಪ್ಪ ಎಲ್ಲ ಅದು ಎಲ್ಲದಕ್ಕೂ ಚೆನ್ನಾಗಿ ಅಂಟ್ಕೊಂಡಿರ್ಬೇಕು. ಇನ್ನು ತುಪ್ಪ ಸ್ವಲ್ಪ ಕಮ್ಮಿ ಅನಿಸ್ತೆ ಇನ್ನೊಂದು ಸ್ವಲ್ಪನೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಎಲ್ಲ ನೀಟಾಗಿ ಕಲಸಿ ನಾವು ಕೈಯಲ್ಲಿ ಇಕ್ಕಿ ನೋಡಿದ್ರೆ ಗೊತ್ತಾಗುತ್ತೆ, ಅದು ಉಂಡೆಗೆ ಚೆನ್ನಾಗಿ ಬಂದ್ಬಿಡುತ್ತೆ. ಹಂಗಾದ್ರೆ ಸೂಪರ್ ಆಗಿರುತ್ತೆ. ಈ ಕಜ್ಜೆಕಾಯಿ ನೀವು ತಿಂಗಳು ಇಕ್ಕಿದ್ರು ನೀವು ಇವಾಗ ಹೆಂಗ್ ಮಾಡಿದ್ದೀವೋ 1 ತಿಂಗಳ ಮೇಲೇನೂ ಅಷ್ಟೇ ಫ್ರೆಶ್ ಆಗೇ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದು ಕಜ್ಜೆಕಾಯಿ. ನಾವು ವರಮಹಾಲಕ್ಷ್ಮಿ ಪೂಜೆಗೆಲ್ಲ ತುಪ್ಪದರಲ್ಲೇ ಕಜ್ಜೆಕಾಯಿ ಮಾಡೋದು. ಅದಾದ್ಮೇಲೆ ಅದಕ್ಕೆ 1.5 ಕಪ್ ಮೈದಾ ಹಿಟ್ಟಲ್ಲಿ ಫಸ್ಟ್ 1 ಕಪ್ ಹಾಕ್ಕೊಂತೀನಿ. ಅದಕ್ಕೆ ಸ್ವಲ್ಪ ಅಡಿಗೆ ಸೋಡಾ, ಸ್ವಲ್ಪ ಆಯಿಲ್ ಹಾಕ್ಕೊಬಿಟ್ಟು ನೀಟಾಗಿ ಕಲಿಸ್ಬಿಡೋಣ. ಆಯಿಲ್ ಹಾಕ್ಕೊಂಡು ನೀಟಾಗಿ ಕಲಿಸ್ಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಕಲಿಸ್ಬೇಕು. 2 ನಿಮಿಷ ಚೆನ್ನಾಗಿ ಕಲಸಾದ್ಮೇಲೆ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ನೀರು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರ್ತೀನಿ. ನಾನು ಮತ್ತೆ ಹಿಟ್ಟು ಹಾಕ್ಕೊತೀನಿ. ಅದಕ್ಕೆ ನಾನು ಒಂದು ಅರ್ಧ ಗಿಣ್ಣೆ ಸೈಡಿಗೆ ತೆಗಿತೀನಿ. ಯಾವತ್ತೇ ಇದ್ರು ಮೈದಾ ಹಿಟ್ಟು ಕಲಸೋವಾಗ ಕೆಳಗಡೆ ಹಾಕೊಳಕ್ಕೆ ಜಾಸ್ತಿ ತೆಗಿಬೇಕು. ಮೈದಾ ಹಿಟ್ಟು ಕಲಿಸ್ತಾ ಎಣ್ಣೆ ಬೇರೆ ಹಾಕೊಂತೀವಲ್ಲ, ಸ್ಮೂತ್ ಅಂದ್ರೆ ಸ್ಮೂತ್ ಆಗಿಬಿಡುತ್ತೆ. ಎಲ್ಲ ನೀಟಾಗಿ ಕಲಸಿ ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕಿ ಇಕ್ಕದೆ ನಾನು ಇದು ಇಟ್ಟು ಒಂದು 1/2 hour ವರೆಗೂ ಇಕ್ಕಿದ್ದೀನಿ. ನಿಮ್ಗೆ ತೋರಿಸಿಲ್ಲ ಅಷ್ಟೇ. 1/2 hour ಆದ್ರೆ ಚೆನ್ನಾಗಿ ನೆನ್ಕೊಳುತ್ತೆ. ನೀವು ಬೇಕಾದ್ರೆ ಹಂಗೆ ಕಲಸಿ ಹಂಗೇನು ಮಾಡ್ಬೋದು, ಚೆನ್ನಾಗಿರುತ್ತೆ. 1/2 hour ಆದ್ಮೇಲೆ ತೆಗೆದು ನೋಡಿದ್ರೆ ಸ್ಮೂತ್ ಅಂದ್ರೆ ಸ್ಮೂತ್ ಆಗಿರುತ್ತೆ. ಅವಾಗ ನಮ್ಗೆ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಕಜ್ಜಿಕಾಯಿ ತರ ಮಾಡ್ಕೊಳ್ಳೋದು ಅಷ್ಟೇ. ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು, ತುಂಬಾ ಸ್ಮೂತ್ ಇದ್ರೂ ಅದು ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಹಾಕೊಂಡ್ಬಿಟ್ಟು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ತಕೊಂಡು ಉಜ್ಕೊಳ್ಳಿ. ನಾನು ಇದು ಬ್ರಷ್ ಮಾಡೋದ್ರಲ್ಲಿ ಮಾಡ್ತೀನಿ, ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಅಗಲ ಬೇಕಲ್ಲ. ಉಂಡೆನು ಸ್ವಲ್ಪ ದೊಡ್ಡದಾಗೆ ಮಾಡ್ಕೊತೀನಿ. ತುಂಬಾ ಚಿಕ್ಕದ್ ಮಾಡಿದ್ರೆ ಆಗಲ್ಲ. ನಾವು ಕೈಯಲ್ಲಿ ಮಾಡೋದಾದ್ರೆ ಉಂಡೆ ಸ್ವಲ್ಪ ಚಿಕ್ಕದ್ ಮಾಡ್ಕೋಬಹುದು. ಬ್ರಷ್ ಇದ್ರಲ್ಲಿ ಮಾಡಂಗಿದ್ರೆ ಅದೇ ಬ್ರಷ್ ಮಾಡಿ ಮೇಲೆ ಮೈದಾ ಹಿಟ್ಟು ಸ್ವಲ್ಪ ತೆಗ್ದಾಕ್ತೀವಲ್ಲ, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗನೆ ಎಲ್ಲ ಮಾಡಿಟ್ಕೋಬೇಕು. ಆಮೇಲೆ ಬ್ರಷ್ ಮಾಡಿದೆ ಎಷ್ಟು ಅಗಲ ಇದೆ ನೋಡ್ಬಿಟ್ಟು ಅದಕ್ಕೆ ಅಗಲ ಕರೆಕ್ಟಾಗಿ ಒಂದೊಂದೇ ಉಜ್ಜಿ ಸೈಡ್ಗೆ ಇಟ್ಕೋಬಹುದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಬ್ಬಕ್ಕೆ ಯಾವತ್ತೇ ಆದ್ರೂ ನಾವು ಮಾಡೋವಾಗ ಸ್ವಲ್ಪ ತುಪ್ಪ ಹಾಕಿದ್ರೇನೆ ಹಬ್ಬದ ಕಜ್ಜಾಯ ಟೇಸ್ಟ್ ಇರುತ್ತೆ, ಪೂಜೆಗೂ ಚೆನ್ನಾಗಿರುತ್ತೆ. ನಾನು ಇನ್ನ ಇದಕ್ಕೆ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ, ಒಂದೊಂದ್ಸತಿ ತುಪ್ಪ ಜಾಸ್ತಿ ಹಾಕ್ತೀನಿ, ಚೆನ್ನಾಗಿರುತ್ತೆ. ಎಲ್ಲ ಅಗಲ ಉಜ್ಜಿದ ಮೇಲೆ ಪ್ರೆಷರ್ ಇರುತ್ತಲ್ಲ ಅದ್ರ ಮೇಲೆ ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸುತ್ತು ಸ್ವಲ್ಪ ತ್ಯಾವ ಅನ್ಬೇಕು, ಅವಾಗ ಚೆನ್ನಾಗಿ ಅಂಟ್ಕೊಂಡಿರುತ್ತೆ, ಬಿಟ್ಕೊಳಲ್ಲ. ತ್ಯಾವ ಅಂದ್ಮೇಲೆ ಒಂದೊಂದೇ ಸ್ಪೂನು ಅದೆಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಬಿಟ್ಟು ನೀಟಾಗಿ ಬ್ರಷ್ ಮಾಡೋದು. ಬ್ರಷ್ ಮಾಡಿದ್ಮೇಲೆ ಮುಗಿತು. ಅದೇ ತರ ಒಂದೊಂದೇ ಮಾಡ್ಕೋಬಹುದು. ಇದೊಂದು 10 ನಿಮಿಷದಲ್ಲಿ ಮಾಡ್ಕೋಬಹುದು, ಈಸಿಯಾಗಿ ಆಗ್ಬಿಡುತ್ತೆ. ಇದಕ್ಕೇನು ತುಂಬಾ ಟೈಮ್ ತಗೊಳಂಗಿಲ್ಲ. ಅಷ್ಟೇ ಚೆನ್ನಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ಆದ್ರೆ ಬೆಲ್ಲ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪುಡಿ ಮಾಡ್ಕೊಂಡ್ರೆ ಸಾಕು ಮಿಕ್ಸಿ ಜಾರಲ್ಲಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ದಾ ಎಷ್ಟು ಚೆನ್ನಾಗಿದೆ. ನಾನೆಲ್ಲ ಇದೇ ತರನೇ ಮಾಡಿ ಇಕ್ಕಿದ್ದೀನಿ. ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ನಾನು ಮಾಡಿರೋ ಈ ಅಡುಗೆ ಎಲ್ಲ ನಿಮ್ಗೆ ಬರುತ್ತೆ, ನೀವು ನೋಡ್ಬೋದು. ನಾನು ಮಾತಾಡೋ ಕನ್ನಡದಲ್ಲಿ ಏನಾದ್ರು ಮಿಸ್ಟೇಕ್ ಇದ್ರೂ ಬೇಜಾರು ಮಾಡ್ಕೋಬೇಡಿ. ನೋಡ್ದಾ ಎಲ್ಲ ಅದೇ ತರ ಬ್ರಷ್ ಮಾಡಿ ಒಂದು ತಟ್ಟೆಗೆ ತಗೊಬಿಟ್ಟಿದ್ದೀನಿ. ಎಲ್ಲ ಒಂದು ತಟ್ಟೆನೆಲ್ಲ ಹಾಕೊಂಡಿದ್ದೀನಿ. ನಾನೆಲ್ಲ ಒಟ್ಟಿಗೆ ಮಾಡಿದ್ದೀನಿ. ಆಮೇಲೆ ಆಯಿಲ್ ಇಕ್ಕಿ ಅದು ಸ್ವಲ್ಪ ಬಿಸಿ ಆದ್ಮೇಲೆ ಒಂದೊಂದೇ ಅದಕ್ಕೆ ಹಾಕೊಂಡ್ಬಿಡೋಣ.
ಯಾವತ್ತೇ ಆದ್ರೂ ಕಜ್ಜಿಕಾಯಿ ಮಾಡಿದ್ರೆ ಆಯಿಲ್ ಕಜ್ಜಿಕಾಯಿ ಹಾಕಿದ್ರೆ ಬಿಡ್ಬೇಕು, ಮುನುಗೋ ತರ ಇರ್ಬೇಕು, ಅವಾಗ ಚೆನ್ನಾಗಿರುತ್ತೆ. ಒಂದ್ ಸೈಡ್ ಆದ್ಮೇಲೆ ಇನ್ನೊಂದ್ ಸೈಡ್ ನೀಟಾಗಿ ಸೌಟ್ ತಕೊಂಡು ತಿರುಗಿಸಿ ಹಾಕೊಂಡ್ರೆ ಇನ್ನೊಂದ್ ಸೈಡ್ ಅದೇ ತರ ಆಗ್ಬಿಡುತ್ತೆ. ಎಲ್ಲ ಕಜ್ಜಿಕಾಯಿ ಇದೇ ತರಾನೇ ಮಾಡ್ಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಬೆಲ್ಲ ತುಪ್ಪ ಅದು ಹಾಕಿದ್ದೆ ಅಂದ್ರೆ ಕಜ್ಜಿಕಾಯಿ ಟೇಸ್ಟೇ ಬೇರೆ ಲೆವೆಲ್ ಆಗಿರುತ್ತೆ. ಆಯ್ತು ಫ್ರೆಂಡ್ಸ್, ಬಾಯ್.